Hello students, in today's class we'll take up the last topic of the first chapter, that is some of the basic factors which must be considered by anybody who is to start the business. Okay, ವ್ಯವಹಾರವನ್ನು ಸ್ಥಾಪಿಸುವವರು ಕೆಲವೊಂದು ಮೂಲಭೂತ ಅಂಶಗಳನ್ನು ಪರಿಗಣಿಸಬೇಕು. ಆ ಮೂಲಭೂತ ಅಂಶಗಳು ಯಾವುದಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. Now you all know that starting a business is not a easy thing, isn't it? Proper plan is required. So the business involves various type of risk, and you all know that, isn't it? You have studied in the last class. Now this risk can lower the profit, or it may result into no profit, or it may even incur losses to the business. And therefore, in order to start a business, okay, one has to carefully plan about it. Okay, and therefore to start a business it requires careful planning. If the business has to survive and prosper in the long run, careful planning is required. Clear? So there are some of the basic factors that has to be considered for starting a business. ಈಗ ಒಂದು ವ್ಯವಹಾರವನ್ನು ಪ್ರಾರಂಭಿಸುವುದು ಅಥವಾ ಸ್ಥಾಪಿಸುವುದು ಒಂದು ಸುಲಭವಾದ ಕೆಲಸ ಅಲ್ಲ. ಇದಕ್ಕೆ ಸರಿಯಾದ ಪ್ಲಾನಿಂಗ್ ಬೇಕಾಗತ್ತೆ, isn't it? ಇಲ್ಲಿ ನಿಮ್ಗೆ ಗೊತ್ತಿದ್ದ ಪ್ರಕಾರ ವ್ಯವಹಾರವು ವಿವಿಧ ಅಪಾಯಗಳನ್ನು ಅಥವಾ ನಷ್ಟ ಭಯಗಳನ್ನು ಒಳಗೊಂಡಿರುತ್ತದೆ. ಈ ಅಪಾಯಗಳು ಅಥವಾ ನಷ್ಟ ಭಯಗಳು ಏನು ಮಾಡ್ಬೋದು? ಕಡಿಮೆ ಲಾಭವನ್ನು ಉಂಟು ಮಾಡಬಹುದು, ಅಥವಾ ಈ ನಷ್ಟ ಭಯಗಳಿಂದ ಒಂದು ವ್ಯವಹಾರವು ಲಾಭ ಗಳಿಸದೇ ಇರಬಹುದು, ಅಥವಾ ನಷ್ಟವೂ ಆಗಬಹುದು. ಏನಾದರೂ ಒಂದು ವ್ಯವಹಾರವು ಯಶಸ್ಸಾಗಬೇಕಂದ್ರೆ, ಎಲ್ಲಾದರೆ ದೀರ್ಘಕಾಲ ಅವಧಿಯಲ್ಲಿ ಉಳಿಯಬೇಕೆಂದರೆ ಏನು ಮಾಡಬೇಕಾಗತ್ತೆ? ಸರಿಯಾದ ಪ್ಲ್ಯಾನಿಂಗನ್ನು ಮಾಡಬೇಕಾಗತ್ತೆ. ಓಕೆ, ಆದುದರಿಂದ ಹಲವಾರು ಅಂಶಗಳನ್ನು ಪರಿಗಣಿಸಬೇಕು. ವಿಲ್ ಸಿ ಇಟ್ ಒನ್ ಬೈ ಒನ್. ದ ಫಸ್ಟ್ ಒನ್ ಇಸ್ ಸೆಲೆಕ್ಷನ್ ಆಫ್ ಬಿಸ್ನೆಸ್ ಲೈನ್. ವ್ಯವಹಾರದ ಹಾದಿ ಅಥವಾ ಮಾರ್ಗದ ಆಯ್ಕೆ. ಓಕೆ, ನಾವು the first thing to be decided by an entrepreneur relating to the establishment of a new enterprise is to select the nature of business and the type of business to be undertaken. Okay, now any person who is going to start a business, his main motive is to earn profit, isn't it? So any person he will obviously enter into that branch of industry or business which has the possibility of higher profits, isn't it? So there are several factors which will influence the decision of selection of business line. Here the line of business decision involves choosing the kind of product to produce, okay, then analyzing its existing demand and the future demand in the market, okay, then analyzing the profitability of the business, okay, that is nothing but profit consideration, and the level of technical knowledge that is possessed by the entrepreneur. Clear? So based on the customer requirements in the market, the kind of technical knowledge the entrepreneur has, and the interest the entrepreneur has for producing a particular product, okay, based on these factors the decision regarding the selection of business line will be influenced. ಕ್ಲಿಯರ್? ವ್ಯವಹಾರದ ಹಾದಿ ಅಥವಾ ಮಾರ್ಗದ ಆಯ್ಕೆ. ಈಗ ಒಂದು ಹೊಸದಾಗಿ ವ್ಯವಹಾರವನ್ನು ಪ್ರಾರಂಭಿಸುವಾಗ ವ್ಯವಹಾರೋದ್ಯಮಿಯು ಮೊದಲು ಮಾಡಬೇಕಾದ ಕಾರ್ಯ ಏನಾಗಿದೆ, ಅಥವಾ ಮೊದಲು ತೆಗೆದುಕೊಳ್ಳಬೇಕಾದ ನಿರ್ಧಾರ ಏನಾಗಿದೆ? ಕೈಗೊಳ್ಳಬೇಕಾದ ವ್ಯವಹಾರದ ಸ್ವರೂಪ ಮತ್ತು ವ್ಯವಹಾರದ ಪ್ರಕಾರ. ಓಕೆ, ಸೊ ಇಲ್ಲಿ ವ್ಯವಹಾರದ ಸ್ವರೂಪ ಮತ್ತು ಪ್ರಕಾರವನ್ನು ನಿರ್ಧರಿಸುವುದು ಅವರ ಮೊದಲ ಏನಾಗಿದೆ? ಕಾರ್ಯವಾಗಿದೆ. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ? ಯಾವುದೇ ಒಂದು ವ್ಯವಹಾರವನ್ನು ಲಾಭ ಗಳಿಸುವ ಉದ್ದೇಶದಿಂದ ಕೈಗೊಳ್ಳುತ್ತಾನೆ, isn't it? ಹೀಗಾಗಿ ಅವನು ಹೆಚ್ಚು ಲಾಭ ಗಳಿಕೆಯ ಸಾಧ್ಯತೆ ಇರುವ ಕೈಗಾರಿಕೆ ಅಥವಾ ವಾಣಿಜ್ಯದ ಒಂದು ಚಟುವಟಿಕೆಯನ್ನು ಕೈಗೊಳ್ಳುತ್ತಾನೆ. ಕೆಲವೊಂದು ಅಂಶಗಳ ಮೇಲೆ ಅವಲಂಬಿಸಿ, ಓಕೆ, ವ್ಯವಹಾರದ ಹಾದಿ ಅಥವಾ ಮಾರ್ಗದ ಆಯ್ಕೆಯನ್ನು ಮಾಡ್ತಾರೆ. ಆ ಅಂಶಗಳು ಯಾವುದಾಗಿದೆ? ಕೈಂಡ್ ಆಫ್ ಪ್ರಾಡಕ್ಟ್, ಯಾವ ಕೈಂಡ್ ಆಫ್ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕು, ಉತ್ಪಾದಿಸಲು ಯಾವ ರೀತಿಯ ಉತ್ಪನ್ನವನ್ನು ಆರಿಸುವುದು,
ಅದರ ಅಸ್ತಿತ್ವದಲ್ಲಿರುವ ಮತ್ತು ಭವಿಷ್ಯದ ಮಾರುಕಟ್ಟೆ ಬೇಡಿಕೆ, ಓಕೆ. ದೆನ್ ಲಾಭದ ಪರಿಗಣನೆಗಳು ಮತ್ತು ಒಬ್ಬ ವ್ಯವಹಾರೋದ್ಯಮಿಯು ಹೊಂದಿರುವ ತಾಂತ್ರಿಕ ಜ್ಞಾನದ ಮಟ್ಟವನ್ನು ವಿಶ್ಲೇಷಿಸುವ, ಅಂದರೆ ವ್ಯವಹಾರದ ಪ್ರಕಾರವನ್ನು ಆಯ್ಕೆ ಮಾಡುವಾಗ, ಓಕೆ, ನಿರ್ಧಾರವು ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ? ಮಾರುಕಟ್ಟೆಯಲ್ಲಿ ಗ್ರಾಹಕರ ಅವಶ್ಯಕತೆಗಳು, ಓಕೆ, ಒಂದು ಸರಕಿನ ಬೇಡಿಕೆ, ಮಾರುಕಟ್ಟೆಯಲ್ಲಿ ಒಂದು ಪ್ರಾಡಕ್ಟಿಗೆ ಏನು ಡಿಮಾಂಡ್ ಇದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ಲಿಯರ್? ನಿರ್ದಿಷ್ಟ ಸರಕನ್ನು ಉತ್ಪಾದಿಸುವುದಕ್ಕೆ ಬೇಕಾದ ತಾಂತ್ರಿಕ ಜ್ಞಾನವನ್ನು ಒಬ್ಬ ವ್ಯವಹಾರೋದ್ಯಮಿ ಹೊಂದಿದ್ದಾನೆ ಅಥವಾ ಇಲ್ಲ, ಓಕೆ. ಮತ್ತು ವ್ಯವಹಾರೋದ್ಯಮಿಯ ಆಸಕ್ತಿ, ಈ ಮುಂತಾದ ಅಂಶಗಳ ಮೇಲೆ ಈ ಡಿಸಿಷನ್ ಏನಾಗಿರುತ್ತೆ? ಅವಲಂಬಿತವಾಗಿರುತ್ತೆ. ಕ್ಲಿಯರ್? ಸೆಕೆಂಡ್ ಒನ್, ಸೈಜ್ ಆಫ್ ದ ಫರ್ಮ್, ಸಂಸ್ಥೆಯ ಗಾತ್ರ. Once the line of the business is selected, okay, the next step will be deciding the scale of the business. So here the entrepreneur has to decide the scale of the business, that is nothing but business size, whether to operate on a large scale or to operate on a small scale, okay. Now if the entrepreneur is very confident enough that the demand for the product, okay, that the demand for the particular product is going to be high or increase with the time, or if he is sure that he can arrange all the necessary capital that is required for the business, that is to invest into the business and also for the growth and expansion of the business, then he can start the operation at a large scale. But if the market conditions are uncertain, okay, and if the risk involved is high, then it is better to choose a small size business, or it is better to start operating on a small scale. So based on the demand for a product, okay, and based on the capacity to arrange the capital, okay, the size of the firm is decided. ಸಂಸ್ಥೆಯ ಗಾತ್ರ, ವ್ಯವಹಾರದ ಹಾದಿ ಅಥವಾ ಮಾರ್ಗದ ಆಯ್ಕೆ ಮಾಡಿ ಆದ ನಂತರ ನೆಕ್ಸ್ಟ್ ಏನನ್ನು ನಿರ್ಧರಿಸಬೇಕಾಗಿದೆ? ವ್ಯವಹಾರದ ಪ್ರಮಾಣ, ಅಂದರೆ ವ್ಯವಹಾರದ ಗಾತ್ರ, ಓಕೆ. ದೊಡ್ಡ ಪ್ರಮಾಣದಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅಥವಾ ಸಣ್ಣ ಪ್ರಮಾಣದಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಎಂಬ ನಿರ್ಧಾರವನ್ನು ಇಲ್ಲಿ ವ್ಯವಹಾರೋದ್ಯಮಿಯು ಮಾಡಬೇಕಾಗಿದೆ. ಕ್ಲಿಯರ್? ಈಗ ಈ ಡಿಸಿಷನನ್ನು ಹೇಗೆ ಮಾಡ್ತಾರೆ? ಉದ್ದೇಶಿತ ಸರಕು ಭವಿಷ್ಯದಲ್ಲಿ ಉತ್ತಮ ಬೇಡಿಕೆಯನ್ನು ಪಡೆಯುತ್ತೆ ಎಂಬ ದೃಢ ವಿಶ್ವಾಸ ವ್ಯವಹಾರೋದ್ಯಮಿಯಲ್ಲಿ ಇದ್ದರೆ, ಓಕೆ, ಮತ್ತು ಅಗತ್ಯವಿದ್ದ ಬಂಡವಾಳವನ್ನು ವ್ಯವಸ್ಥೆಗೊಳಿಸಲು ಅವನಲ್ಲಿ ಸಾಮರ್ಥ್ಯ ಇದ್ದರೆ ಮಾತ್ರ ವ್ಯವಹಾರವನ್ನು ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭಿಸಬಹುದು. ಬಟ್ ಏನಾದರೂ ಮಾರುಕಟ್ಟೆಯ ಪರಿಸ್ಥಿತಿಗಳು ಅನಿಶ್ಚಿತವಾಗಿದ್ದು ಅಥವಾ ನಷ್ಟ ಭಯದ ಪ್ರಮಾಣವು ಹೆಚ್ಚಾಗಿದ್ದರೆ ಸಣ್ಣ ಪ್ರಮಾಣದಲ್ಲಿ ವ್ಯವಹಾರವನ್ನು ಪ್ರಾರಂಭಿಸುವುದು ಸೂಕ್ತವಾಗಿದೆ. ಕ್ಲಿಯರ್? ಸೊ ಈ ಅಂಶಗಳ ಮೇಲೆ ಅವಲಂಬಿತವಾಗಿ ಸಂಸ್ಥೆಯ ಗಾತ್ರವನ್ನು ನಿರ್ಧರಿಸಬೇಕಾಗಿದೆ. ಕ್ಲಿಯರ್? ದೆನ್ ದ ಥರ್ಡ್ ಒನ್, ಚಾಯ್ಸ್ ಆಫ್ ಫಾರ್ಮ್ ಆಫ್ ಓನರ್ಶಿಪ್, ಮಾಲೀಕತ್ವ ಪ್ರಕಾರದ ಆಯ್ಕೆ. Now the next decision that must be taken by the entrepreneur is to finalize the form of business. Okay, now whether to set up a sole proprietorship, partnership or a joint stock company. Clear? Now if a business organization needs less capital, then they can choose sole proprietorship. If the capital requirement is more, then they can go for partnership firm. Clear? So depending upon the factors like nature of business, line of business, capital requirements, liability of owners,
division of profits, that is how they are going to divide the profit. If the person do not wants to share his profit with anybody, then he can start the sole proprietorship. If they are ready to share among the partners, they can go for partnership. Okay, then depending upon the legal formalities, continuity of business, transferability of interest, okay, the choice of the suitable form of ownership will be dependent on. Clear? About the form of business organization, you are going to study in detail in the second chapter. Clear? Now, ಮಾಲೀಕತ್ವ ಪ್ರಕಾರದ ಆಯ್ಕೆ. ಈಗ ಈ ಮಾಲೀಕತ್ವಕ್ಕೆ ಸಂಬಂಧಿಸಿದಂತೆ ವ್ಯವಹಾರ ಸಂಸ್ಥೆಯು ಏಕಮಾಲೀಕತ್ವ, ಸೋಲ್ ಪ್ರೊಪ್ರೈಟರ್ಶಿಪ್, ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ಅಥವಾ ಕೂಡು ಬಂಡವಾಳ ಕಂಪನಿಯ ರೂಪದಲ್ಲಿರಬಹುದು, ಅಂದರೆ ಜಾಯಿಂಟ್ ಸ್ಟಾಕ್ ಕಂಪನಿ. ಅವರಿಗೆ ಯಾವುದು ಸೂಟೇಬಲ್ ಅಂತ ಅನಿಸುತ್ತೆ ಆ ಪ್ರಕಾರದ ಫಾರ್ಮ್ ಆಫ್ ಆರ್ಗನೈಸೇಷನನ್ನು ಅವ್ರು ಏನು ಮಾಡ್ಕೊಳ್ಬೋದು, ಚೂಸ್ ಮಾಡ್ಕೊಳ್ಬೋದು. ಕ್ಲಿಯರ್? ಈಗ ಸೂಕ್ತವಾದ ಮಾಲೀಕತ್ವ ಪ್ರಕಾರದ ಆಯ್ಕೆಯು ಕೆಲವೊಂದು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಆ ಅಂಶಗಳು ಯಾವುದಾಗಿದೆ? ವ್ಯವಹಾರದ ಸ್ವರೂಪ, ಬಂಡವಾಳದ ಅಗತ್ಯತೆ, ಮಾಲೀಕರ ಹೊಣೆಗಾರಿಕೆ, ಲಾಭದ ಹಂಚಿಕೆ. ಫಾರ್ ಎಕ್ಸಾಂಪಲ್, ಈಗ ಏನು ಲಾಭ ಗಳಿಸುತ್ತಾನೆ ಒಂದು ವ್ಯವಹಾರದಿಂದ, ಅಷ್ಟು ಲಾಭವು ಅವನಿಗೆ ಸಿಗಬೇಕೆಂಬ ಇಚ್ಛೆ ಅವನಲ್ಲಿ ಇದ್ದರೆ ಏಕವ್ಯಕ್ತಿ ಮಾಲೀಕತ್ವವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಬಟ್ ಏನಾದರೂ ಅವನಿಗೆ ಲಾಭವನ್ನು ಹಂಚಿಕೊಳ್ಳಲು ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಅಂದರೆ ಅವನು ಪಾಲುದಾರಿಕೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಕ್ಲಿಯರ್? ವ್ಯವಹಾರ ನಿರಂತರತೆ, ಹಿತಾಸಕ್ತಿಯ ವರ್ಗಾವಣೆ, ಈ ಎಲ್ಲ ಅಂಶಗಳ ಮೇಲೆ ಅವಲಂಬಿತವಾಗಿ ಓಕೆ ಮಾಲೀಕತ್ವದ ಪ್ರಕಾರವನ್ನು ಆಯ್ಕೆ ಮಾಡಿಕೊಳ್ಬೇಕಾಗಿದೆ. ನೆಕ್ಸ್ಟ್ ಒನ್ ಇಸ್ ಲೊಕೇಶನ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್. ನಾವು what do you mean by location of the business enterprise? It is the place where the enterprise will be located. Okay, it is an important factor to be considered while starting a business. While selecting the location of a business enterprise, okay, they have to see whether there is an availability of raw materials and labors, whether there is proper infrastructure facilities like power supply, water supply, okay, and services like banking facilities, transportation facilities, whether the transportations are well connected to such locations or no, okay, then communication facilities, warehousing facilities, and so on. So these are the important factors that has to be considered while making a choice of location. So if any mistake is done with regard to this decision, then it can result in the high cost of production, then inconvenience in getting the raw materials, okay, then inconvenience in serving the customers in the best possible way. Okay, if the business is situated in the remote areas, okay, will the customers come there? No, isn't it? So it should be situated in such a place where there is a large gathering of customers. Clear? So location of business enterprise is very important decision that has to be taken while starting a business. ವ್ಯವಹಾರ ಸಂಸ್ಥೆಯ ಸ್ಥಳ ಅಥವಾ ನೆಲೆ. ಈಗ ಒಂದು ವ್ಯವಹಾರವು ಯಾವ ಸ್ಥಳದಲ್ಲಿ ನೆಲೆಗೊಳ್ಳಬೇಕೆಂಬುದು ವ್ಯವಹಾರವನ್ನು ಪ್ರಾರಂಭಿಸುವ ಮುಂಚೆನೇ ಅದನ್ನು ಪರಿಗಣಿಸಬೇಕಾಗಿದೆ. ಓಕೆ, ಮತ್ತು ಇದು ಏನಾಗಿದೆ, ಪ್ರಮುಖವಾದ ಅಂಶವಾಗಿದೆ. ಈಗ ಹಲವಾರು ಅಂಶಗಳ ಮೇಲೆ ಅವಲಂಬಿತವಾಗಿ ವ್ಯವಹಾರ ಸಂಸ್ಥೆಯ ಸ್ಥಳ ಅಥವಾ ನೆಲೆಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಆ ಅಂಶಗಳು ಯಾವುದಾಗಿದೆ? ಯಾವ ಸ್ಥಳದಲ್ಲಿ ಒಂದು ವ್ಯವಹಾರವನ್ನು ಸ್ಥಾಪಿಸುತ್ತಾರೆ ಆ ಸ್ಥಳದಲ್ಲಿ ಸರಿಯಾದ ಕಚ್ಚಾ ವಸ್ತುಗಳ ಮತ್ತು ಕಾರ್ಮಿಕರ ಲಭ್ಯತೆ ಇದೆ ಅಥವಾ ಇಲ್ಲ. ಓಕೆ, ಶಕ್ತಿ ಸಂಪನ್ಮೂಲದ ಸರಬರಾಜು ಮತ್ತು ಬ್ಯಾಂಕಿಂಗ್, ಸಾರಿಗೆ, ಸಂಪರ್ಕ, ಸಂವಹನ, ದಾಸ್ತಾನುಗಾರಿಕೆ ಮುಂತಾದ ಸೇವೆಗಳ ಲಭ್ಯತೆ ಇದೆ ಅಥವಾ ಇಲ್ಲ ಎಂಬುದನ್ನು ಕನ್ಸಿಡರ್ ಮಾಡಿ ಓಕೆ ಸ್ಥಳದ ಆಯ್ಕೆಯ ನಿರ್ಧಾರವನ್ನು ಮಾಡಬೇಕಾಗಿದೆ. ಕ್ಲಿಯರ್? ಏನಾದರೂ ಸ್ಥಳದ ಆಯ್ಕೆಗೆ ಸಂಬಂಧಪಟ್ಟ ಯಾವುದೇ ತಪ್ಪು ನಿರ್ಣಯವನ್ನು ತೆಗೆದುಕೊಂಡರೆ ನಷ್ಟಕ್ಕೆ ಕಾರಣ ಆಗಬಹುದು. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದರೆ ಉತ್ಪಾದನಾ ವೆಚ್ಚ ಹೆಚ್ಚಾಗಬಹುದು. ಉತ್ಪಾದನೆಗೆ ಬೇಕಾಗಿರುವ ಕಚ್ಚಾ ವಸ್ತುಗಳು ಸುಲಭವಾಗಿ ಪಡೆಯಲಾಗದಿರಬಹುದು. ಓಕೆ, ಅಥವಾ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸಲು ಸಾಧ್ಯವಾಗದಿರಬಹುದು. ಸೊ ಇವೆಲ್ಲದಕ್ಕೂ ಇದು ಕಾರಣವಾಗುತ್ತದೆ. ಈಗ ಏನಾದರೂ ಒಂದು
ಬಿಸ್ನೆಸ್ಸನ್ನು ರಿಮೋಟ್ ಪ್ಲೇಸಸಲ್ಲಿ ಎಸ್ಟಾಬ್ಲಿಷ್ ಮಾಡಿದರೆ, ಸ್ಥಾಪನೆ ಮಾಡಿದರೆ ಕಸ್ಟಮರ್ಸ್ ಹೋಗ್ತಾರೆ ಅಲ್ಲಿ? ಇಲ್ಲ, ಇಸಂಟ್ ಇಟ್? ಸೊ ಒಂದು ವ್ಯವಹಾರವನ್ನು ಯಾವ ಸ್ಥಳದಲ್ಲಿ ನೆಲೆಗೊಳ್ಳಬೇಕೆಂದರೆ ಎಲ್ಲಿ ಹೆಚ್ಚಿನ ಗ್ರಾಹಕರನ್ನು ಅವರು ಆಕರ್ಷಿಸಬಹುದು. ಓಕೆ, ವೇರ್ ದೇ ಕ್ಯಾನ್ ಅಟ್ರಾಕ್ಟ್ ಲಾರ್ಜ್ ನಂಬರ್ ಆಫ್ ಕಸ್ಟಮರ್ಸ್. ಅಲ್ಲಿ ತನ್ನ ವ್ಯವಹಾರವನ್ನು ಆ ಸ್ಥಳದಲ್ಲಿ ನೆಲೆಗೊಳ್ಳಬೇಕಾಗುತ್ತದೆ. ಕ್ಲಿಯರ್? ನೆಕ್ಸ್ಟ್ ಒನ್, ಫೈನಾನ್ಸಿಂಗ್ ದ ಪ್ರೊಪೋಸಿಷನ್. ವ್ಯವಹಾರ ಪ್ರಸ್ತಾವನೆಗೆ ಹಣಕಾಸು ಒದಗಿಸುವುದು. ನಾವು ಯು ಆಲ್ ನೋ ದ್ಯಾಟ್ finance is required in every aspect of the business, isn't it? That is right from the beginning, from purchasing the raw materials and machinery to the further investment for the growth and the development, for the growth and the expansion of business, we require finance, isn't it? Now what do you mean by financing the proposition? It means it is concerned with providing the necessary capital that is needed to start a business as well as to continue the proposed business. Okay, now because finance is needed in every aspect of the business, okay, proper financial planning must be done so as to determine the requirement of a capital, source from where the capital will be raised, and the best ways of utilizing the capital in the firm. Now when I say to determine the requirement of a capital, the capital is required for investment in both, that is fixed asset and the current asset. Fixed asset includes land, building, machinery, equipments, etc., and the current asset includes raw materials, books, and so on, isn't it? As well as the capital is required in order to meet the day-to-day expenses of the business. Okay, then the second one, source from where the capital will be raised. Okay, here there are several sources from where the capital can be acquired or raised. Okay, that is from the banks, from the financial institutions, and so on. So we have to decide from which source the capital will be raised. Okay, then and the last one, to determine the best ways of utilizing the capital in the firm. Okay, we need to determine the best way of utilizing the capital in the firm, that is we need to make use of the capital in an effective manner. Clear? ವ್ಯವಹಾರ ಪ್ರಸ್ತಾವನೆಗೆ ಹಣಕಾಸು ಒದಗಿಸುವುದು. ಈಗ ನಿಮಗೆ ಗೊತ್ತಿದೆ, isn't it? ಪ್ರತಿಯೊಂದು ವ್ಯವಹಾರದ ಅಂಶಕ್ಕೂ ಹಣಕಾಸಿನ ಅಗತ್ಯವಿದೆ, isn't it? ಒಂದು ವ್ಯವಹಾರದ ಬೆಳವಣಿಗೆಗೆ ಮತ್ತು ಅದರ ವಿಸ್ತರಣೆಗೆ ಹಣಕಾಸಿನ ಅಗತ್ಯ ಇದ್ದೇ ಇರುತ್ತೆ, isn't it? ಈಗ ಹಣಕಾಸು ಒದಗಿಸುವುದು ಯಾವುದಕ್ಕೆ ಸಂಬಂಧಿಸಿದೆ? ಈಗ ಒಂದು ವ್ಯವಹಾರವನ್ನು ಸ್ಥಾಪಿಸಲು ಮತ್ತು ಅದನ್ನು ಮುಂದುವರಿಸಿಕೊಂಡು ಹೋಗಲು ಒಬ್ಬ ವ್ಯವಹಾರೋದ್ಯಮಿಗೆ ಬಂಡವಾಳದ ಅಗತ್ಯವಿರುತ್ತೆ, isn't it? ಸೊ ಅಗತ್ಯವಾದ ಬಂಡವಾಳ ಹೂಡಿಕೆ ಮಾಡುವುದಕ್ಕೆ ಇದು ಸಂಬಂಧಿಸಿದೆ. ಕ್ಲಿಯರ್? ಈಗ ಈ ಹಣಕಾಸು ವ್ಯವಹಾರದ ಪ್ರತಿಯೊಂದು ಅಂಶಕ್ಕೂ ಅಗತ್ಯವಿರುವುದರಿಂದ ಓಕೆ, ಇಲ್ಲಿ ಸರಿಯಾದ ಹಣಕಾಸಿನ ಯೋಜನೆಯನ್ನು ಮಾಡಬೇಕಾಗಿದೆ. ಈಗ ಸರಿಯಾದ ಹಣಕಾಸು ಯೋಜನೆಯಿಂದ ಓಕೆ, ಬಂಡವಾಳದ ಅಗತ್ಯತೆ, ಬಂಡವಾಳ ಸಂಗ್ರಹಣೆಯ ಮೂಲ ಮತ್ತು ಸಂಸ್ಥೆಯಲ್ಲಿ ಬಂಡವಾಳವನ್ನು ವಿನಿಯೋಗಿಸುವ ಉತ್ತಮ ಮಾರ್ಗವನ್ನು ನಿರ್ಧರಿಸಬಹುದಾಗಿದೆ. ಕ್ಲಿಯರ್? ಈಗ ಬಂಡವಾಳದ ಅಗತ್ಯತೆ ಸ್ಥಿರ ಆಸ್ತಿಗಳಲ್ಲಿ ಮತ್ತು ಚರ ಆಸ್ತಿಗಳಲ್ಲಿ. ಸ್ಥಿರ ಆಸ್ತಿಗಳೆಂದರೆ ಯಾವುದು? ಭೂಮಿ, ಕಟ್ಟಡ, ಯಂತ್ರೋಪಕರಣ ಮುಂತಾದವು ಸ್ಥಿರ ಆಸ್ತಿಗಳಾಗಿವೆ, isn't it? ಮತ್ತು ಚರ ಆಸ್ತಿಗಳು ಅಂದರೆ ಕಚ್ಚಾ ವಸ್ತುಗಳು, ದಾಸ್ತಾನು, ಬಂಡವಾಳ ಸಂಗ್ರಹಣೆಯ ಮೂಲ ಅಂದರೆ ಬ್ಯಾಂಕ್ಸಿಂದ ಅಥವಾ ಹಣಕಾಸಿನ ಸಂಸ್ಥೆಗಳಿಂದ ಅಥವಾ ಯಾವ ಮೂಲಗಳಿಂದ ಬಂಡವಾಳವನ್ನು ಸಂಗ್ರಹಿಸಬೇಕು ಎಂಬುದನ್ನು ನಿರ್ಧರಿಸಬಹುದಾಗಿದೆ. ಮತ್ತು ಮೂರನೇದು, ಸಂಸ್ಥೆಯಲ್ಲಿ ಬಂಡವಾಳವನ್ನು ವಿನಿಯೋಗಿಸುವ ಉತ್ತಮ ಮಾರ್ಗಗಳನ್ನು ಕೂಡ ನಿರ್ಧರಿಸಬಹುದಾಗಿದೆ. ಅಂದರೆ ಇಫೆಕ್ಟಿವ್ ಆಗಿ ಬಂಡವಾಳವನ್ನು ಹೇಗೆ ಯುಟಿಲೈಸ್ ಮಾಡಿಕೊಳ್ಬಹುದು ಎಂಬುದನ್ನು ಕೂಡ ನಿರ್ಧರಿಸಬಹುದಾಗಿದೆ. ಕ್ಲಿಯರ್? ಹೀಗಾಗಿ ಸರಿಯಾದ ಹಣಕಾಸಿನ ಯೋಜನೆಯ ಅವಶ್ಯಕತೆ ಇದೆ. ಕ್ಲಿಯರ್? ಫಿಸಿಕಲ್ ಫೆಸಿಲಿಟೀಸ್, ದ ನೆಕ್ಸ್ಟ್ ಒನ್, ಭೌತಿಕ ಸೌಲಭ್ಯಗಳು. ನಾವು ಫಿಸಿಕಲ್ ಫೆಸಿಲಿಟೀಸ್ ಇನ್ಕ್ಲೂಡ್ ಮಷಿನರಿ, equipments, building, okay, and several supportive services. Now this is an important factor to be considered while starting the business. That is, the decision of this will depend upon the factors like
nature of business, size of business, availability of funds to purchase the machineries, equipments, okay. Then the process of production, okay. So based on the production, availability of funds, that is capital, then nature of business, size of business, okay. The decision regarding physical facilities is taken. Clear? ಭೌತಿಕ ಸೌಲಭ್ಯಗಳು. ಈಗ ವ್ಯವಹಾರವನ್ನು ಪ್ರಾರಂಭಿಸುವಾಗ ಭೌತಿಕ ಸೌಲಭ್ಯಗಳಾದ ಯಂತ್ರೋಪಕರಣ, ಬೆಂಬಲಿತ ಸೇವೆಗಳ ಲಭ್ಯತೆಯನ್ನು ಕೂಡ ಪರಿಗಣಿಸಬೇಕು. ಕೆಲವೊಂದು ಅಂಶಗಳ ಮೇಲೆ ಅವಲಂಬಿತವಾಗಿ ಈ ಡಿಸಿಷನನ್ನು ತೆಗೆದುಕೊಳ್ಳಲಾಗುತ್ತದೆ. ಓಕೆ, ಆ ಅಂಶಗಳು ಯಾವುದಾಗಿದೆ? ವ್ಯವಹಾರದ ಸ್ವರೂಪ, ವ್ಯವಹಾರದ ಗಾತ್ರ, ಹಣಕಾಸಿನ ಲಭ್ಯತೆ, ಆ ಮಷಿನರಿಯಲ್ಲಿ ಅಥವಾ ಆ ಇಕ್ವಿಪ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಅವ್ರ ಹತ್ರ ಅಷ್ಟು ಬಂಡವಾಳ ಇದೆ ಅಥವಾ ಇಲ್ಲ, ಹಾಗೂ ಉತ್ಪಾದನಾ ಪ್ರಕ್ರಿಯೆಗಳ ಮೇಲೆ ಅವಲಂಬಿತವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕ್ಲಿಯರ್? ದೆನ್ ನೆಕ್ಸ್ಟ್ ಒನ್, ಪ್ಲಾಂಟ್ ಲೇಔಟ್, ಸ್ಥಾವರ ವಿನ್ಯಾಸ. ಪ್ಲಾಂಟ್ ಲೇಔಟ್ refers to the layout plan showing the arrangement of physical facilities such as machines, equipments which are required for production. Okay, it is nothing but it is the arrangement of physical facilities such as machines and equipments which are required for the productions. Okay, now when you purchase the machineries and equipments, you cannot simply keep it anywhere, isn't it? It should be properly arranged. So proper arrangement of physical facilities such as machines and equipments for production is said to be plant layout. Okay, now ಸ್ಥಾವರ ವಿನ್ಯಾಸ. ಯಂತ್ರೋಪಕರಣಗಳು ಮತ್ತು ಉತ್ಪಾದನೆಗೆ ಬೇಕಾದ ಸಲಕರಣೆಗಳಂತಹ ಭೌತಿಕ ಸೌಲಭ್ಯಗಳ ವ್ಯವಸ್ಥೆಯನ್ನು ತೋರಿಸುವ ವಿನ್ಯಾಸ ಯೋಜನೆಯನ್ನು ಇದು ಸೂಚಿಸುತ್ತದೆ. ಕ್ಲಿಯರ್? ಭೌತಿಕ ಸೌಲಭ್ಯಗಳ ಅಗತ್ಯತೆಯನ್ನು ನಿರ್ಧರಿಸಿದ ಮೇಲೆ ನೆಕ್ಸ್ಟ್ ವ್ಯವಹಾರೋದ್ಯಮಿಯು ಯಂತ್ರೋಪಕರಣ ಜೋಡಣೆಗೆ ವಿನ್ಯಾಸದ ಯೋಜನೆಯನ್ನು ಸಿದ್ಧಪಡಿಸಬೇಕಾಗಿದೆ. ಕ್ಲಿಯರ್? ಈಗ ವಿನ್ಯಾಸವೆಂದರೆ ಏನು? ಆಲ್ರೆಡಿ ಹೇಳಿದ್ದೀನಿ. ಸರಕಿನ ಉತ್ಪಾದನೆಗೆ ಅಗತ್ಯವಿರುವ ಯಂತ್ರಗಳು ಮತ್ತು ಉಪಕರಣಗಳ ಭೌತಿಕ ಜೋಡಣೆಯಾಗಿದೆ. ನೆಕ್ಸ್ಟ್ ಒನ್, ಕಾಂಪಿಟೆಂಟ್ ಆ್ಯಂಡ್ ಕಮಿಟೆಡ್ ವರ್ಕ್ಫೋರ್ಸ್. ಯೋಗ್ಯ ಮತ್ತು ಸಮರ್ಪಣಾ ಮನೋಭಾವದ ಕಾರ್ಮಿಕ ವರ್ಗ. ನಾವು competent and committed workforce. Now in this present time, okay, the most crucial resource for a business is human resource, isn't it? Here no individual, that is no entrepreneur can do everything by himself, isn't it? Every enterprises needs employees in the organization in order to perform various types of activities. So in this regard, the entrepreneur must appropriately identify the requirement of human resources for the business, both at the work level and at the managerial level. Clear? He must identify the requirement of skilled laborers and as well as unskilled labor, and also he should identify the requirement of managerial staff. Here also the entrepreneur should make a plan regarding how the employees will be trained in the organization, how the employees have to be motivated so that they give their best performance. Okay, all these plans should be done by the entrepreneur if a business has to be successful. Clear? ಯೋಗ್ಯ ಮತ್ತು ಸಮರ್ಪಣಾ ಮನೋಭಾವದ ಕಾರ್ಮಿಕ ವರ್ಗ. ಈಗ ಪ್ರತಿಯೊಂದು ವ್ಯವಹಾರವು ಹಲವಾರು ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ ಮತ್ತು ಈ ವಿವಿಧ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸಲು ಯಾರ ಅಗತ್ಯವಿರುತ್ತದೆ? ಕಾರ್ಮಿಕರ ಅಗತ್ಯವಿರುತ್ತದೆ. ಹೀಗಾಗಿ ಪ್ರತಿಯೊಂದು ವ್ಯವಹಾರ ಸಂಸ್ಥೆಗೆ ವಿವಿಧ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸಲು ಯೋಗ್ಯ ಮತ್ತು ಸಮರ್ಪಣಾ ಮನೋಭಾವದ ಕಾರ್ಮಿಕ ವರ್ಗದ ಅವಶ್ಯಕತೆ ಇದೆ. ಕ್ಲಿಯರ್? ಇಲ್ಲಿ ಈಗ ವ್ಯವಹಾರೋದ್ಯಮಿಯು ತಾನೊಬ್ಬನೇ ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾನೆ ಅಂತ ಹೇಳಿದರೆ ಅದು ಅವನಲ್ಲಿ ಸಾಧ್ಯ ಆಗತ್ತೆ? ಇಲ್ಲ, ಇಸಂಟ್ ಇಟ್? ಹೀಗಾಗಿ ಅವನೇನು ಮಾಡಬೇಕಾಗಿದೆ? ಅಗತ್ಯವಿರುವ ಕುಶಲ ಅಂದರೆ ಸ್ಕಿಲ್ಡ್ ಮತ್ತು ಅಕುಶಲ ಅನ್ಸ್ಕಿಲ್ಡ್ ವರ್ಕರ್ಸನ್ನು ಐಡೆಂಟಿಫೈ ಮಾಡಬೇಕಾಗಿದೆ ಮತ್ತು ಇವರ ಜೊತೆಗೆ ನಿರ್ವಹಣಾ ಸಿಬ್ಬಂದಿಯ ಪ್ರಮಾಣವನ್ನು ಕೂಡ ಗುರುತಿಸಬೇಕಾಗಿದೆ. ನಿರ್ವಹಣಾ ಸಿಬ್ಬಂದಿ ಅಂದರೆ ಯಾರು? ಮ್ಯಾನೇಜೀರಿಯಲ್
ಸ್ಟಾಫ್ಸ್. ಓಕೆ, ಸೊ ಇಲ್ಲಿ ಇದರ ಜೊತೆಗೆ ಓಕೆ ಅಂದರೆ ಕಾರ್ಮಿಕರ ಮತ್ತು ಸಿಬ್ಬಂದಿಗಳ ಪ್ರಮಾಣವನ್ನು ಗುರುತಿಸುವ ಜೊತೆಗೆ ನೌಕರರು ಉತ್ತಮ ಕಾರ್ಯಕ್ಷಮತೆ ಹೊಂದಲು ಅವರನ್ನು ಹೇಗೆ ತರಬೇತಿಯನ್ನು ನೀಡಬೇಕು, ಅವರಿಗೆ ಹೇಗೆ ಉತ್ತೇಜಿಸಬೇಕು ಎಂಬುದರ ಬಗೆಗೆ ಕೂಡ ಯೋಜನೆಯನ್ನು ಮಾಡಬೇಕಾಗತ್ತೆ. ಒಂದು ವ್ಯವಹಾರವು ಯಶಸ್ವಿಗೊಳಿಸಬೇಕೆಂದರೆ ಇಲ್ಲಿ ಯೋಗ್ಯ ಮತ್ತು ಸಮರ್ಪಣಾ ಮನೋಭಾವದ ಕಾರ್ಮಿಕ ವರ್ಗದ ಅಗತ್ಯವಿದೆ. ಟ್ಯಾಕ್ಸ್ ಪ್ಲಾನಿಂಗ್, ತೆರಿಗೆ ಯೋಜನೆ. Now every business has to pay certain taxes, okay, that is levied by the government. So the entrepreneur must consider in advance the tax liability, okay, under various tax laws and its impact on the business decision. Clear? Here you can see a picture, isn't it? When is the right time to start tax planning? So before starting a business you need to plan it properly. Now those who plan it properly will end up paying less tax, okay, and will have more savings. But those who do not plan it properly will end up paying more taxes and will have less savings. Clear? So tax planning is necessary. ತೆರಿಗೆ ಯೋಜನೆ. ಈಗ ಪ್ರತಿಯೊಂದು ವ್ಯವಹಾರವು ಓಕೆ ಸರ್ಕಾರವು ವಿಧಿಸುವ ಕೆಲವು ತೆರಿಗೆಗಳನ್ನು ಪಾವತಿಸಬೇಕಾಗುತ್ತದೆ, ಇಸಂಟ್ ಇಟ್? ಹೀಗಾಗಿ ತೆರಿಗೆ ಹೊಣೆಗಾರಿಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಲು ವ್ಯವಹಾರೋದ್ಯಮಿಯು ವಿವಿಧ ತೆರಿಗೆ ಕಾನೂನುಗಳ ಅಡಿಯಲ್ಲಿ ಏನು ಮಾಡಬೇಕಾಗತ್ತೆ? ತೆರಿಗೆ ಹೊಣೆಗಾರಿಕೆ ಮತ್ತು ವ್ಯವಹಾರ ನಿರ್ಧಾರಗಳ ಮೇಲೆ ಅದರ ಪ್ರಭಾವವನ್ನು ಮುಂಚಿತವಾಗಿ ಪರಿಗಣಿಸಬೇಕಾಗುತ್ತದೆ. ಕ್ಲಿಯರ್? ಲಾಂಚಿಂಗ್ ದ ಎಂಟರ್ಪ್ರೈಸ್, ಸಂಸ್ಥೆಯ ಕಾರ್ಯಾರಂಭ. ನಾವು after the arrangement of required physical, financial and human resources, okay, the entrepreneur can go ahead with the actual launching of the enterprise. Now what do you mean by actual launching of the enterprise? It means starting the operations of the business, mobilizing various resources, fulfilling necessary legal formalities, okay, starting the production process and initiating the ಸೇಲ್ಸ್ ಪ್ರಮೋಷನ್ ಕ್ಯಾಂಪೇನ್. ಕ್ಲಿಯರ್? ಸಂಸ್ಥೆಯ ಕಾರ್ಯಾರಂಭ. ಈಗ ಅಗತ್ಯವಿದ ಭೌತಿಕ, ಹಣಕಾಸು, ಮಾನವ ಸಂಪನ್ಮೂಲಗಳನ್ನು ಪಡೆದ ನಂತರ ಓಕೆ ಒಬ್ಬ ವ್ಯವಹಾರೋದ್ಯಮಿಯು ಸಂಸ್ಥೆಯ ಕಾರ್ಯವನ್ನು ಪ್ರಾರಂಭಿಸಬಹುದು. ಅಂದರೆ ವಿವಿಧ ಸಂಪನ್ಮೂಲಗಳನ್ನು ಸಂಗ್ರಹಿಸುವುದು, ಅಗತ್ಯವಿರುವ ಕಾನೂನು ಕ್ರಮಗಳನ್ನು ಪೂರ್ಣಗೊಳಿಸುವುದು, ಓಕೆ, ಉತ್ಪಾದನಾ ಪ್ರಕ್ರಿಯೆಯನ್ನು ಆರಂಭಿಸುವುದು ಮತ್ತು ಮಾರಾಟ ಪ್ರವರ್ತನ ಅಂದರೆ ಸೇಲ್ಸ್ ಪ್ರಮೋಷನ್ ಕಾರ್ಯಗಳನ್ನು ನಡೆಸುವುದು. ಈಗ ಲಾಂಚಿಂಗ್ ದ ಬಿಸ್ನೆಸ್ ಅಂದರೆ ಸಂಸ್ಥೆಯ ಕಾರ್ಯಾರಂಭ ಎಂದರೆ ಏನು? ವ್ಯವಹಾರದ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸುವುದು ಎಂದು ಅರ್ಥ ಆಗಿದೆ. ಕ್ಲಿಯರ್? ಸೊ ಈ ಮೂಲಕ ಸಂಸ್ಥೆಯ ಕಾರ್ಯಾರಂಭ ಮಾಡಬೇಕಾಗಿದೆ. This was the last topic of the first chapter. Okay, in the next class we'll start with the second chapter, that is forms of business organization, ವ್ಯವಹಾರ ಸಂಘಟನೆಯ ಪ್ರಕಾರಗಳು. Thank you.